ಎಂಪಿ ಯಾರಾಗಬೇಕು ನಿಮ್ಮ ಕ್ಷೇತ್ರಕ್ಕೆ, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ? ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯರು. ಸರ್, ಕೆ ಸುಧಾಕರ್ ಅವರು ಅಂದ್ರೆ ಬಿಜೆಪಿಯಿಂದ ಕಾಂಪೀಟ್ ಮಾಡೋರು, ಏನ್ ಹೇಳ್ತೀರಾ? ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗ್ತಾರೆ. ಸುಧಾಕರ್ ಅವ್ರದ್ದು ಏನಾಯ್ತು ಅಂತಂದ್ರೆ ಅವ್ರು ಕಾಂಗ್ರೆಸ್ ಅಲ್ಲೇ ಇದ್ದಿದ್ರೆ ಅವ್ರನ್ನ ಯಾರು ಮಾತಾಡ್ಸಕ್ತಾ ಇರ್ಲಿಲ್ಲ. ಅವ್ರು ವಲಸೆ ಹೋಗ್ಬಿಟ್ರಲ್ವಾ, ಜನ ರುಚಿಗೆದ್ ಬಿಟ್ಟಿದ್ದಾರೆ ಸರ್. ಇಲ್ಲಿ MTB ಫಸ್ಟ್ ಕಾಂಗ್ರೆಸ್ ಆಗ ಕಾಂಗ್ರೆಸ್ ಕೆಳಕ್ ಹೋಗ್ಬಿಟ್ಟಿತ್ತು ಇಲ್ಲಿ ಅಂತದ್ ನಿಂತದ್ನು. ಆಮೇಲೆ ಬಿಜೆಪಿ ಹೋದ್ನು ಊರು ಸೋತ. ಪ್ರಧಾನ ಮಂತ್ರಿ ಅವ್ರು ಏನ್ ಮಾಡ್ತಾವ್ರೆ, ಬರೀ ಬೊಗಳ ಬಿಟ್ಟಿದೆ. ಇದುವರೆಗೂ 10 ರೂಪಾಯಿ ಅನುಕೂಲ ರೈತರಿಗೆ ಆಗ್ಲಿ ಇನ್ನೊಬ್ಬರಿಗೆ ಆಗ್ಲಿ ಏನು ಅನುಕೂಲ ಮಾಡಿಲ್ಲ. ನಮ್ಮ ಕರ್ನಾಟಕದಲ್ಲ, ನಮ್ಮ ದೇಶದಲ್ಲಿ ಸರ್ವಧರ್ಮೀಯರು ಒಂದಾಗಿ ಬಾಳ್ಬೇಕು ಅಂತ ಅನ್ಬಿಟ್ಟಿರೋದು. ಕೇಸರಿ ಶಾಲ್ ಹಾಕು, ಬೊಟ್ಟಿಕ್ಕು, ವಾಡಿ, ಕೊಲ್ಲು ಮಾಡು, ಇದೇ ಆಗಿ ಮಾತಾಡ್ತಾರೆ. DK ಶಿವಕುಮಾರ್ ಅವ್ರ ತಮ್ಮನ್ನ ಹಿಡ್ದವ್ರೆ. ಟಾರ್ಗೆಟ್ ಅವ್ರಿಬ್ರೆ ನಮ್ಮ ಕರ್ನಾಟಕದಲ್ಲಿ. ಇನ್ಯಾರ ಮೇಲೆ ಅವ್ರು ಇದು ತಡೆ ಮಾಡಲ್ಲ. ಬಿಜೆಪಿ ಪಕ್ಷನ ಕಟ್ಟಿ ಬೆಳೆಸೋರು ನಮ್ಮ BN ಬಚ್ಚೇಗೌಡರು. ಅವ್ರಿಗೆ ಅನ್ಯಾಯ ಮಾಡಿ ಬೇರೆಯವ್ರಿಗೆ, ಬೇರೆ ಪಕ್ಷದಿಂದ ಬಂದವ್ರಿಗೆ ಟಿಕೆಟ್ ಕೊಟ್ಟು ನಮ್ಮ ತಾಲೂಕನ್ನೇ ಹಾಳು ಮಾಡಕ್ಕೆ. ಸರ್, ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ಒಂದಾಗಿದೆ ಲೋಕಸಭಾ ಚುನಾವಣೆಗಾಗಿ. ಈ ಬಗ್ಗೆ ಏನ್ ಹೇಳ್ತೀರಾ? JDS ಬಿಡಿ ಸರ್, JDS ಬಗ್ಗೆ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಒಂದು ವೇಳೆ ಕುಮಾರಸ್ವಾಮಿ ಅವರೇ ಈ ಒಂದು ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ನಿತ್ರೆ ಹೇಗಿರ್ಬೋದು ಅಂತ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಕುಮಾರಸ್ವಾಮಿ ಅವರು 20 ವರ್ಷದಿಂದನೇ ಇಲ್ಲಿ ಮಾಜಿ ಆಗ್ಬಿಟ್ರು. ಇಲ್ಲಿ ಅವ್ರ ಹೆಸರೇ ಇಲ್ಲ ಬಿಡಿ. ವೀರಪ್ಪ ಮೊಯ್ಲಿ ಅವರು. ನಮಸ್ತೆ ವೀಕ್ಷಕರೇ, ನಾನೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಪ್ರಸ್ತುತವಾಗಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಹಾಗೇನೆ ಕಂಬಳಿಪುರ ಗ್ರಾಮದಲ್ಲಿ ಇದ್ದೇನೆ. ಇಲ್ಲಿನ ಜನರನ್ನ ಕೇಳೋಣ, ಅವರ ಅಭಿಪ್ರಾಯಗಳು ಏನಿದೆ ಲೋಕಸಭಾ ಚುನಾವಣೆ ಬಗ್ಗೆ. ಸರ್ ನಮಸ್ತೆ. ಸರ್, ಮುಂದಿನ MP ಯಾರಾಗಬೇಕು ನಿಮ್ಮ ಕ್ಷೇತ್ರಕ್ಕೆ, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ? ಯಾವ ಪಕ್ಷದಿಂದ ಆಗ್ಬೇಕು? ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯರು ಕೊಡ್ಬೇಕು ಅಂತ ಅಂದ್ಬಿಟ್ಟು ಇದ್ ಮಾಡಿದ್ದಾರೆ. ಮೋಸ್ಟ್ಲಿ ಅವರೇ ಬರ್ಬೋದು. ಅವರೇ ಆಗ್ಬೇಕು ಸರ್, ಹೇಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅವರೇ ಸರ್, ಅವರೇ ಸರ್. ರಕ್ಷಾರಾಮಯ್ಯ ಅವರು ಆಗ್ಬೇಕು ಅಂತ ಅನ್ಸಿಕೆ. ಎಸ್ ಸರ್, ಯಾರಾಗ್ಬೇಕು ನಿಮ್ ಪ್ರಕಾರ? ಅವ್ರೆ ರಕ್ಷಾರಾಮಯ್ಯ. ದೇವಸ್ಥಾನ ಎಲ್ಲ ಕಟ್ಸವ್ರೆ. ದೊಡ್ಡ ವೆಂಕಟರಮಣ ಸ್ವಾಮಿ ಭಯಂಕರ ದೇವಸ್ಥಾನ ಕಟ್ಟವ್ರೆ. ಆದ್ರ ಜನ ಎಲ್ಲ ಅವ್ರನ್ನ ಬಂಬಿಸ್ತಾವ್ರೆ. ಅದನ್ನ ಬಿಟ್ಟು ಬೇರೆ ಕೆಲಸಗಳನ್ನ ಸಾಮಾಜಿಕವಾಗಿ ಮಾಡಿದಾರ ರಕ್ಷಾರಾಮಯ್ಯ ಅವರು, ಹೇಗೆ? ಅವ್ರ ಅದೇ ದೇವಸ್ಥಾನಗಳೇ ಕೈವಾರ ಚೆನ್ನಾಗಿ ಮಾಡಿದ್ದವ್ರೆ. ಒಳ್ಳೆ ಅಭಿಪ್ರಾಯಗಳಿದೆ ಇದು ಅವ್ರ ಬಗ್ಗೆ ಐತೆ. ಸರ್, ಕೆ ಸುಧಾಕರ್ ಅವರು ಅಂದ್ರೆ ಬಿಜೆಪಿಯಿಂದ ಕಾಂಪೀಟ್ ಮಾಡೋರು, ಏನ್ ಹೇಳ್ತೀರಾ? ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗ್ತಾರೆ. ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋದ್ರೆ ಯಾರು ನಮ್ಮಲ್ಲ. ಇಲ್ಲಿ MTB ಫಸ್ಟ್ ಕಾಂಗ್ರೆಸ್ ಆಗ ಕಾಂಗ್ರೆಸ್ ಕೆಳಕ್ ಹೋಗ್ಬಿಟ್ಟಿತ್ತು ಇಲ್ಲಿ ಅಂತದ್ ನಿಂತದ್ನು. ಆಮೇಲೆ ಬಿಜೆಪಿ ಹೋದ್ನು ಊರು ಸೋತ. ಪಕ್ಷಗಳನ್ನ ಬದಲಾಯಿಸಿದ್ರೆ ಇಲ್ಲಿನ ಮತದಾರರು ಜನ ಸಹಿಸಲ್ಲ ಅಂತ 2 ಸರ್ತಿ ಸೋತ. ಅಲ್ಲಿಂದ ಇಲ್ಲಿಗೆ ಹೋಗ್ಬಾರ್ದು. ಕಾಂಗ್ರೆಸ್ ಆಗಿದ್ದಿದ್ರೆ ಅದನ್ನ ಯಾರು ಸೋರ್ಸಲೇ ಇರಲಿಲ್ಲ. ಸೊ ಹಾಗಾಗಿ ಮತ್ತೆ ಈ ಬಾರಿ ಹಾಗಿದ್ರೆ ರಕ್ಷಾರಾಮಯ್ಯ ಗೆಲ್ಬೇಕು ಅಂತ ಹೇಳ್ತಾ ಇದ್ದಾರೆ. ರಾಮಯ್ಯನ ಕೇಳ್ತಾವ್ರಪ್ಪ ಎಲ್ಲಾ ಜನ. ನಿಮ್ಮ ಅಭಿಪ್ರಾಯ? ಅವನು ದೇವಸ್ಥಾನಗಳ ಕೆಲಸ ಮಾಡ್ಸವ್ನ. ಕೈವಾರದಾಗ ಅನ್ನ ಇದು ಎಲ್ಲ ಪ್ರತಿದಿನ ಎಲ್ಲ. ಈಗ ಹಾಲಿ ಸಂಸದರು BN ಬಚ್ಚೇಗೌಡರು ಇದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಇದ್ರಕ್ ಹೋಗೇ ಇಲ್ಲ, ಮೀಟಿಂಗ್ ಸರಿಯಾಗಿ ಏನ್ ಮಾಡಿ ಅಲ್ಲ, ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡಿದಾರೆ. ಹೇಗೆ ನಿಮ್ ಕ್ಷೇತ್ರದಲ್ಲಿ BN ಬಚ್ಚೇಗೌಡರು? ಅವ್ರೇನೇ ಅಲ್ಲ MP ಆದ್ಮೇಲೆ ಹೋಗೇ ಇಲ್ಲ ಅಂತ ಅಲ್ಲಿ, ಹೋಗೇ ಇಲ್ಲ. ಸರಿ, ಹಾಗಿದ್ರೆ ಈ ನಿಮ್ಮ ಹೊಸಕೋಟೆ ಕ್ಷೇತ್ರಕ್ಕೆ, ವಿಧಾನಸಭಾ ಕ್ಷೇತ್ರಕ್ಕೆ BN ಬಚ್ಚೇಗೌಡರ ಪುತ್ರ ಶರತ್ ಬಚ್ಚೇಗೌಡರು ಇದಾರೆ. ಬಚ್ಚೇಗೌಡರು ಹೊಸದಾಗ ಬಂದವ್ರ. ಅವ್ರ ಕೆಲಸ ಮಾಡ್ತಾವ್ರಿ, ಅವ್ರು ಚೆನ್ನಾಗಿ ಮಾಡ್ತಾವ್ರಿ. ಯುವಕರು ಮಾಡ್ತಾರೆ ಕೆಲಸಗಳು ಮಾಡ್ತಾವ್ರೆ. ಇನ್ನ ದೇಶಕ್ಕೆ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ಬೇಕು ಅಂತೀರಾ? ದೇಶಕ್ಕೆ ಇನ್ಯಾರು, ಅದು ನಾವು ಓಟ್ ಬಂದಾಗ ದೇಶಕ್ಕೆ ಯಾರು ಅಂತ ಹೇಳಿದ್ರೆ. ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್? ಯಾರಾದ್ರೂ ಉತ್ತಮ? ಪ್ರಧಾನ ಮಂತ್ರಿ ಇವನೇ ಆಗೋದು, ಮೋದಿ ಅವರು. ಅವನು ಬಿಟ್ರೆ ಇವ್ರು ಕಾಂಗ್ರೆಸ್ ಆಗಿ ಯಾರು ಇಲ್ಲ ಅಂತೀರಾ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅವ್ರನಿಂದ ಆಗಲ್ಲ ಅಂತೀರಾ? ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಪ್ರಧಾನಿ ಅಭ್ಯರ್ಥಿಯಾಗಿ ಅವ್ರನ್ನ ನೋಡಿದಾಗ ಅಂದ್ರೆ ಅವ್ರ ಸ್ಟಾರೇ ಇಲ್ಲ, ಅಲ್ಲಿ ಸ್ಟಾರ್ ಇಲ್ಲ. ಸರಿ ಸರ್, ಈಗ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಹೇಳೋದಾದ್ರೆ, ರಾಜ್ಯ ಸರ್ಕಾರ ನೋಡಿ ಇವಾಗ ಚೆನ್ನಾಗಿ ಮಾಡ್ತಾ ಇದೆ. ಎಲ್ಲ ಹೆಂಗಸರ್ಕ ಎಲ್ಲ ದುಡ್ಡು ಕೊಡ್ತಾ ಇದೆ, ರೇಷನ್ ಕೊಡ್ತೈತೆ, ಕರೆಂಟ್ ಫ್ರೀ, ಬಸ್ ಫ್ರೀ. ಇವಾಗ ಕರೆಂಟ್ ಮನೆಗಳಿಗೆಲ್ಲ 2000 ಫ್ರೀ. ಇದು ಎಷ್ಟು ಯೂನಿಟ್ ಅಣ್ಣ? 200 ಯೂನಿಟ್. ತಿರ್ಗಾ ಒಂದು 8-10 ಮಾಡ್ತಾವನ ಇವಾಗ. ಜನಕ್ಕೆ ಅನುಕೂಲ ಇದೆಯಾ ಸರ್? ಈ ಎಲ್ಲ ಉಪಯೋಗಗಳು, ಯೋಜನೆಗಳಿಂದ ಉಪಯೋಗ ಇದೆಯಾ? ಎಲ್ಲ ಉಪಯೋಗ ಐತೆ. ರೇಷನ್ ರೇಷನ್ 10 kg ದುಡ್ಡು ಹಾಕ್ತಾರೆ ಬಡವ್ರಗ. 2000 ಹೆಂಗಸ್ರಿಗೆ ಕೊಡ್ತಾವ್ರೆ. ಕರೆಂಟ್ ಫ್ರೀ, ಬಸ್ ಫ್ರೀ,
ತಿರ್ಗದೇನ ನಿರುದ್ಯೋಗಿ ಅವ್ರಿಗೂ ಕೊಡ್ದವ್ರೆ. ಇವಾಗ ಆಶಾ ಕಾರ್ಯಕರ್ತರ ಡಬಲ್ ಸಂಬಳ ಕೊಡ್ತಾರಂತೆ ಮುಂದಿನ ತಿಂಗಳಿನಿಂದ. ಅವ್ರನ್ನ ಕೇಳಿದ್ನ ಆಮೇಲೆ. ಒಳ್ಳೇದಂತೀರ ಒಟ್ಟಾರೆಯಾಗಿ. ಸರಿ ಸರ್, ಈಗ ನಿಮ್ ಪ್ರಕಾರ ರಕ್ಷಾರಾಮಯ್ಯ ಅವರು MP ಆಗ್ಲಿ ಅಂದ್ರಿ, ಯಾಕೆ ಅಂತ? ಕೆಲಸಗಳು ಮಾಡ್ತಾ ಇದಾರೆ ಹೇಗೆ ಸರ್? ಯುವಕರು ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಅವ್ರು ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಅವ್ರು ಒಂದು 2 ಸರಿಯಿಂದ ಅವ್ರು ಟ್ರೈ ಮಾಡಿದ್ದಾರೆ. ಅವ್ರಿಗೂ ಹುಮ್ಮಸ್ಸಿದೆ. ಇನ್ನು ಯುವಕರು ಅಲ್ವಾ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ನಮ್ಗೆ ಭರವಸೆ ಇದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷ ಇರೋದ್ರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಸರ್, ಬಿಜೆಪಿಯಿಂದ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಸಿಗೋ ನಿರೀಕ್ಷೆ ಇದೆ. ಕೆ ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ ಹೇಗಿರ್ಬೋದು ಸರ್ ಈ ಒಂದು ಸ್ಪರ್ಧೆ? ಸುಧಾಕರ್ ಅವ್ರದ್ದು ಏನಾಯ್ತು ಅಂತಂದ್ರೆ, ಅವ್ರು ಕಾಂಗ್ರೆಸ್ ಅಲ್ಲೇ ಇದ್ದಿದ್ರೆ ಅವ್ರನ್ನ ಯಾರು ಮಾತಾಡ್ಸಕ್ ಆಗ್ತಾ ಇರ್ಲಿಲ್ಲ. ಅವ್ರು ವಲಸೆ ಹೋಗ್ಬಿಟ್ರಲ್ವಾ, ಜನ ರುಚಿಗೆದ್ ಬಿಟ್ಟಿದ್ದಾರೆ ಸರ್. ಅದರಿಂದನೇ ಅವ್ರಿಗೆ ಹಿನ್ನಡೆ ಆಗ್ಬೋದು ಅಂತ. ಹಿನ್ನಡೆ 100% ಹಿನ್ನಡೆ ಆಗುತ್ತೆ. ಗೆಲ್ಲೋದೇ ಇಲ್ಲ, ಚಾನ್ಸ್ ಇಲ್ಲ. ತುಂಬಾ ಹಗರಣ ಸರ್. ಏನ್ ಸರ್ ಇದು ಕೋವಿಡ್ ಅಲ್ಲಿ ಎಷ್ಟು ದುಡ್ಡು ಇದ್ ಮಾಡಿದ್ರು ಸರ್ ಅವರು? ಏನ್ ಮಾಡಿದಾರೆ ಹೇಳಿ? ಜನಗಳಿಗಾಗಿ ಏನ್ ಮಾಡಿದಾರೆ? ಈಗ ಪ್ರಧಾನ ಮಂತ್ರಿ ಅಂತ ಹೇಳ್ತೀರಿ, ಪ್ರಧಾನ ಮಂತ್ರಿ ಅವ್ರು ಏನ್ ಮಾಡ್ತಾವ್ರೆ? ಬರೀ ಮೊಬೈಲ್ ಅಲ್ಲಿ ಬರೀ ಸ್ಕ್ರೀನ್ ಶಾಟ್ ಕಳ್ಸೋದು. ಅದು ಫ್ರೀ, ಇದು ಫ್ರೀ, ಎಲ್ಲ ಫ್ರೀ. ಎಲೆಕ್ಷನ್ ಬಂತು ಅಂತಂದ್ರೆ ಎಲ್ಲಾನ ಒಂದ್ ಜಾಗದಲ್ಲಿ ಹೋಗ್ತಾರೆ, ಯಾವ್ದಾನ ಒಂದು ತರಳೆ ಏನು ಇದು ಅವ್ರು ಬಂದ್ರ ಮೇಲೆ ಇವ್ರು ಬಂದ್ರು, ಯುದ್ಧ ಮಾಡಿದೆ, ಅದ್ ಮಾಡಿದೆ, ಇದ್ ಮಾಡಿದೆ. ಏನಕ್ಕೆ ಸರ್ ಅವೆಲ್ಲ ಮಾಡ್ಬೇಕು? ಬರೀ ಬೊಗಳ ಬಿಟ್ಟಿದೆ. ಇದುವರೆಗೂ 10 ರೂಪಾಯಿ ಅನುಕೂಲ ರೈತರಿಗೆ ಆಗ್ಲಿ ಇನ್ನೊಬ್ಬರಿಗೆ ಆಗ್ಲಿ ಏನು ಅನುಕೂಲ ಮಾಡಿಲ್ಲ. ಏನ್ ಮಾಡಿದ್ದಾರೆ ಸರ್ ಅವರು? ಸಂಖ್ಯೆ ಹಿಂದುತ್ವ ಜನಗಳ ಕಲಹ ತಂದಿಕ್ಕೋದು, ಹಿಂದೂ ಮುಸ್ಲಿಂನ ಇದ್ ಮಾಡೋದು, ಇದೇ ಆಗೈತೆ ನೋಡಿ ಸರ್. ನಮ್ಮ ಕರ್ನಾಟಕದಲ್ಲ, ನಮ್ಮ ದೇಶದಲ್ಲಿ ಸರ್ವಧರ್ಮೀಯರು ಒಂದಾಗಿ ಬಾಳ್ಬೇಕು ಅಂತ ಅಂದ್ಬಿಟ್ಟಿರೋದು. ಎಲ್ಲಿ ಸರ್ ಮಾಡ್ತಾ ಇದಾರೆ ಇವರು? ಮಾತೆತ್ತಿದ್ರೆ ಕೇಸರಿ ಶಾಲ್ ಹಾಕು, ಬೊಟ್ಟಿಕ್ಕು, ವಾಡಿ, ಕೊಲ್ಲು ಮಾಡು, ಇದೇ ಆಗೈತೆ. ಹೇಳಿ ಏನ್ ಮಾಡಿದ್ರೆ ಒಳ್ಳೇದು? ಸರ್, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದು ಬೇಡ. ಇಕ್ಕಿತ ಪೆಟ್ರೋಲ್ 10 ರೂಪಾಯಿ ಕಡಿಮೆ ಅಂತಾರೆ. ಯಾವಾಗ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ ಇವರು? ಇನ್ನ ಜಾಸ್ತಿ ಮಾಡ್ತಾ ಇದಾರೆ. ತಿನ್ನೋದು ಕರ್ನಾಟಕ ಟ್ಯಾಕ್ಸ್ ಹೈಯೆಸ್ಟ್ ತಿನ್ನೋದವ್ರು. ಹಾಗಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತೀರಾ? ಹಾಗಿದ್ರೆ ಗುಜರಾತ್ನ UP ಇಂಪ್ರೂವ್ ಮಾಡ್ತಾ ಇರೋ ಹೊರತು ಕರ್ನಾಟಕಕ್ಕೆ ಏನು ಮಾಡಿಲ್ಲ ಸರ್. ಅದೇ ಸರ್, ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅಂತೀರಾ? ಕೇಂದ್ರ ಸರ್ಕಾರ 100% ಆಗ್ತಾ ಇದೆ. 100% ಆಗ್ತಾ ಇದೆ. ಹೌದು, ನಾವು ಜನಸಾಮಾನ್ಯರು ನಾವು ಮಾತಾಡಲ್ಲ. ನಮ್ಮನ್ನ ಮಾತಾಡೋ ಸ್ಥಾನ ಕರ್ಕೊಂಡು ಹೋದ್ರೆ ನಾನೇ ಕರೆಕ್ಟಾಗಿ ಮಾತಾಡ್ತೀನಿ, ನಾನೇ ಹೇಳ್ತೀನಿ ಕರೆಕ್ಟಾಗಿ ಜನರಿಗೆ ತಿಳುವಳಿಕೆ ಹೊರಗೆ. ಹಾಗಿದ್ರೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗೋದು ಬೇಡ ಅಂತ? ಪ್ರಯೋಜನನೇ ಇಲ್ಲ ಸರ್, ಪ್ರಯೋಜನನೇ ಇಲ್ಲ. ಸರ್, ಹಾಗಿದ್ರೆ ನಿಮ್ ಪ್ರಕಾರ ಸುಮ್ಗೆ ಜನಗಳು ಕಚ್ಚಾಡ್ಕೊಂಡ್ ಸಾಯ್ತಾರ ಅಷ್ಟೇ. ಮಾತಾಡ್ತಾರೆ DK ಶಿವಕುಮಾರ್ ಅವ್ರ ತಮ್ಮನ್ನ ಹಿಡ್ದವ್ರೆ. ಟಾರ್ಗೆಟ್ ಅವ್ರಿಬ್ರೆ ನಮ್ಮ ಕರ್ನಾಟಕದಲ್ಲಿ. ಇನ್ಯಾರ ಮೇಲೇನು ಅವ್ರು ಇದು ದಾಳಿ ಮಾಡಲ್ಲ. ಮಾಡ್ತಾರೆ ಯಾರು ಪವರ್ಫುಲ್ ಆಗವ್ರೆ, ದುಡ್ಡು ಕಾಸಲ್ಲ, ಯಾರು ಚೆನ್ನಾಗಿರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಅವ್ರ ಮನೆಗೆ IT ED ಅವ್ರನ್ನ ಕಳಿಸ್ತಾರೆ, ಬಯಾಡಿಸ್ತಾರೆ, ಮತ್ತೆ ಅವ್ರ ಪಕ್ಷಕ್ಕೆ ತಗೊಂತಾರೆ. ಇಷ್ಟೇ ಇದು ಮಾಡೋರು ಬಿಟ್ರೆ ಬೇರೆ ಏನು ಅನುಕೂಲ ಮಾಡಿಲ್ಲ. ಅಲ್ಲ, ಯಾರಾಗ್ಬೇಕು ಅಂತ ಪ್ರಧಾನ ಮಂತ್ರಿ ಹಾಗಿದ್ರೆ ನಿಮ್ ಪ್ರಕಾರ ದೇಶಕ್ಕೆ? ಕಾಂಗ್ರೆಸ್ ಅಲ್ಲಿ ಯಾರಾದ್ರೂ ಆಗ್ಲಿ ಸರ್, ನಮ್ಗೆ ಸಂತೋಷ. ಪ್ರಿಯಾಂಕಾ ಗಾಂಧಿ ಅಂತ ಏನೋ ಹೇಳ್ತಾ ಇದಾರೆ, ಆಯಮ್ಮ ಮಾಡಿದ್ರೆ ಒಳ್ಳೇದು. ರಾಹುಲ್ ಗಾಂಧಿ ಬೆಟರ, ಪ್ರಿಯಾಂಕಾ ಗಾಂಧಿ ಬೆಟರ ಸರ್? ಪ್ರಿಯಾಂಕಾ ಗಾಂಧಿ ಇದು ಒಳ್ಳೇದು. ರಾಹುಲ್ ಗಾಂಧಿ ಸ್ವಲ್ಪ ಮಾತಾಡೋದು ಸ್ವಲ್ಪ ಇದಿದೆ. ಆಯಮ್ಮ ಸರಿ. ಪ್ರಿಯಾಂಕಾ ಗಾಂಧಿ ಆದ್ರೆ ಒಳ್ಳೇದು ಸರ್. ಸರ್, ಈಗ ನಿಮ್ಮ ಕ್ಷೇತ್ರಕ್ಕೆ ಹಾಲಿ ಸಂಸದರಾಗಿ BN ಬಚ್ಚೇಗೌಡರು ಇದಾರೆ. ಅವರು ಕೆಲಸಗಳನ್ನು ಮಾಡಿದಾರ ಸರ್ ಕ್ಷೇತ್ರಕ್ಕೆ? ಹೇಗೆ ಮಾಡಿದ್ದಾರೆ ಸರ್? ಮಾಡಿದ್ದಾರೆ. ಪಾಪ ಜನಗಳಿಗೆ ಗೊತ್ತಿಲ್ಲ ಅಷ್ಟೇನೆ. ಕೆಲವರು ಆಪೋಸಿಷನ್ ಪಾರ್ಟಿ ಅವ್ರು ಮಾಡಿದ್ದಾರೆ. ಒಂದಡಿ ಕಾಂಕ್ರೀಟ್ ಹಾಕ್ತಾರೆ, ದೊಡ್ಡ ಪಾಂಪ್ಲೆಟ್ ಹಾಕಿ ಪಬ್ಲಿಸಿಟಿ ಮಾಡ್ತಾರೆ. ಅವ್ರದ್ದು ಗೊತ್ತಾಗುತ್ತೆ ಹೊರತು ದೊಡ್ಡದಾಗಿ ಕೆಲಸ ಮಾಡಿರ್ತಾರಲ್ಲ ಅವ್ರದ್ದೇನು ಈಚೆ ಕಡೆ ಬರಲ್ಲ. ಬಚ್ಚೇಗೌಡರು ಏನ್ ಮಾಡಿದ್ದಾರೆ ಅನ್ನೋದು ಯಾರಿಗೂ ಪಬ್ಲಿಕ್ ಗೊತ್ತಾಗಲ್ಲ. ಜನಸಾಮಾನ್ಯರು ಲೀಡರ್ಗಳು ಗೊತ್ತಾಗಿರುತ್ತೆ. ಈ ಪಾಪ ನೋಡಿ, ಈಗ ಹಳ್ಳಿಗಳೊಳಗಿರ್ತಾರೆ, ಹಳ್ಳಿ ಜನ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರ ಬ್ಯಾನರ್ ರೂಪ ಪೋಸ್ಟರ್ ಏನು ಹಾಕಲ್ಲ. ಹಂಗಾಗಿ ಗೊತ್ತಾಗಲ್ಲ. ಬಚ್ಚೇಗೌಡರದ್ದು ತುಂಬಾನೇ ಕಷ್ಟಪಟ್ಟಿದ್ದಾರೆ ಸರ್. ತಾಲೂಕಿಗೆ ತುಂಬಾ ಕಷ್ಟಪಟ್ಟಿದ್ದಾರೆ, ಮಾಡಿದ್ದಾರೆ ಕೆಲಸಗಳು. ಹಾಗಿದ್ರೆ ಈಗ ಹೊಸಕೋಟೆಗೆ ಇರುವಂತಹ ಅಂದ್ರೆ ಏನು MLA ಇರೋದು ಶರತ್ ಬಚ್ಚೇಗೌಡರು. ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಕೆಲಸಗಳನ್ನ ಮಾಡ್ತಾ ಇದಾರೆ ಹೇಗೆ? ಪ್ರತಿಯೊಂದು ಮನೆ ಸಣ್ಣ ಮಗುನ್ ಕೇಳಿದ್ರು ಸರ್ ಯಾವ ತರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯುವಕರು ಸರ್ ಅವ್ರಿಗೆ ಒಳ್ಳೆ ಟ್ಯಾಲೆಂಟು. ಯಾವ ಟೈಮ್ ಏನ್ ಮಾಡ್ಬೇಕು, ಯಾವ ಟೈಮ್ ಏನ್ ಜನಗಳ ಕಷ್ಟ ಸುಖ ಏನು, ಮನೆ ಬಾಗಿಲ್ಗೆ ಹೋಗಿ ಅವರೇ ಖುದ್ದಾಗಿ ಅವರೇ ಹೋಗಿ ಮಾಡ್ತಾ ಇದ್ದಾರೆ ಸರ್. ಸರ್, ಇನ್ನ BN ಬಚ್ಚೇಗೌಡರು ಅವಧಿ ಮುಗಿತಾ ಬಂತು, ಮತ್ತೊಮ್ಮೆ ಚುನಾವಣೆ ಸ್ಪರ್ಧಿಸಲ್ಲ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ
ಮಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಶರತ್ ಬಚ್ಚೇಗೌಡರು. ಆ ನಿಟ್ಟಿನಲ್ಲಿ ಈ ಬಾರಿ ಲೋಕಸಭೆಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೋದು ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಕಾಂಗ್ರೆಸ್ ಮಾಡ್ತಾರೆ ಅವರು. ಯಾಕಂತಂದ್ರೆ ಬಿಜೆಪಿ ಒಳಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಸರ್. ಬಿ ಎನ್ ಬಚ್ಚೇಗೌಡರಿಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷನ ಕಟ್ಟಿ ಬೆಳೆಸೋರು ನಮ್ಮ ಬಿ ಎನ್ ಬಚ್ಚೇಗೌಡರು. ಅವರಿಗೆ ಅನ್ಯಾಯ ಮಾಡಿ ಬೇರೆ ಪಕ್ಷದಿಂದ ಬಂದವ್ರಿಗೆ ಟಿಕೆಟ್ ಕೊಟ್ಟು ನಮ್ಮ ತಾಲೂಕನ್ನೇ ಹಾಳು ಮಾಡಾಕಿದ್ರು. ಹಂಗಾಗಿ ಈಗ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ. ಸರ್, ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಒಂದಾಗಿದೆ ಲೋಕಸಭಾ ಚುನಾವಣೆಗಾಗಿ. ಈ ಬಗ್ಗೆ ಏನ್ ಹೇಳ್ತೀರಾ? ಜೆಡಿಎಸ್ ಬಿಡಿ ಸರ್, ಜೆಡಿಎಸ್ ಬಗ್ಗೆ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಅಯ್ಯೋ, ಅದ್ರ ಬಗ್ಗೆ ವಿಷಯ ತಿಳ್ಕೊಳ್ಳೋದೇ ಬೇಡ ಬಿಡಿ. ಸರ್, ಒಂದ್ ವೇಳೆ ಕುಮಾರಸ್ವಾಮಿ ಅವರೇ ಈ ಒಂದು ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ನಿತ್ರೆ ಹೇಗಿರ್ಬೋದು ಅಂತ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಕುಮಾರಸ್ವಾಮಿ ಅವರು 20 ವರ್ಷದಿಂದಾನೇ ಇಲ್ಲಿ ಮಾಜಿ ಆಗ್ಬಿಟ್ರು. ಇಲ್ಲಿ ಅವ್ರ ಹೆಸರೇ ಇಲ್ಲ ಬಿಡಿ. ವೀರಪ್ಪ ಮೊಯ್ಲಿ ಅವರು ನಿಂತಾಗ ವೀರಪ್ಪ ಮೊಯ್ಲಿ ಇವರೆಲ್ಲ ಚೆನ್ನಾಗಿ ದುಡ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಚೆನ್ನಾಗಿ ದುಡ್ದಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಕುಮಾರಸ್ವಾಮಿದೆಲ್ಲ ಈ ಕಾನ್ಸ್ಟಿಟ್ಯೂನ್ಸಿ ಬರಲ್ಲ. ನಮ್ಮ ತಾಲೂಕಲ್ಲಿ ಕುಮಾರಸ್ವಾಮಿ ಹೆಸರೇ ಇಲ್ಲ ಬಿಡಿ. ಈಗಿನ ಯುವಕರು ಕೇಳಿದ್ರೆ ಕುಮಾರಸ್ವಾಮಿ ಹೆಸರು, ಕುಮಾರಸ್ವಾಮಿ ಯಾರು ಅಂದ್ರೆ ಯಾರು ಗೊತ್ತೇ ಇಲ್ಲ ಅಂತಾರೆ. ಗೊತ್ತೇ ಇಲ್ಲ ಅಂತಾರೆ. ಬಚ್ಚೇಗೌಡ್ರನ್ನ ಯಾವತ್ತು ಅವ್ರ ಮನೆಯಿಂದ ಹೊಡೆದು ಆಚೆ ಕಡೆ ಕಳಿಸ್ರವ, ಅವತ್ತೇ ನಾವು ಇದು ಕುಮಾರಸ್ವಾಮಿ ಅವ್ರು ಸಮಾಧಿ ಮಾಡಕ್ ಬಿಟ್ಟಿದ್ರಿ. ಈ ಕ್ಷೇತ್ರದಲ್ಲಿ ನಿತ್ರೆ ಗೆಲ್ಲಲ್ಲ ಅಂತೀರಾ ಕುಮಾರಸ್ವಾಮಿ ಅವರು? ಏನಕ್ಕೆ ಗೆಲ್ತಾರೆ ಸರ್? ಏನಕ್ಕೆ ಗೆಲ್ತಾರೆ? ಅದೇ ನೆಲಮಂಗಲ, ದೊಡ್ಡಬಳ್ಳಾಪುರ ಅಲ್ಲೇನೋ ಸ್ವಲ್ಪ ಇದು ಓಡಿಸ್ಬಿಡ್ಬೋದು. ದೇವನಹಳ್ಳಿ, ನಮ್ಮ ಹೊಸಕೋಟೆ ತಾಲೂಕಲ್ಲೆಲ್ಲ ಏನು ಬಿಡಲ್ಲ ಸರ್. ಯಾರಾಗ್ಬೇಕು ಸರ್ ಇಲ್ಲಿನ MP? ಇಲ್ಲಿ ಅದೇ ಶರತ್ ಬಚ್ಚೇಗೌಡರು ಇಲ್ಲಿ. ಶರತ್ ಬಚ್ಚೇಗೌಡರು ಇದಾರೆ. MP ಯಾರಾಗ್ಬೇಕು? ರಕ್ಷಾರಾಮಯ್ಯನ ಅಥವಾ ರಕ್ಷಾರಾಮಯ್ಯ ಕರೆಕ್ಟ್ ಕಾಂಗ್ರೆಸ್ ಅವರೇ ಆಗ್ಬೇಕು. ಕಾಂಗ್ರೆಸ್ ಅವ್ರು ಆಗ್ಬೇಕಾ? ಯಾಕೆ ಸರ್ ಕಾಂಗ್ರೆಸ್ ಅವರು MP ಆಗ್ಬೇಕು ಅಂತೀರಾ ಇಲ್ಲಿಗೆ? ಇಲ್ಲಿ ದೇವಸ್ಥಾನಗಳು ಅವು ದಾನ ಮಾಡ್ತಾರೆ. ಅಲ್ಲಿ ಕೈವಾರದಾಗ ಮಾಡವ್ರೆ, ಹೋಗಿ ಹೆಂಗ್ ಮಾಡವ್ರೆ. ಜನ ಹಂಗೆ ಬಳಸ್ಕೊಂತಾರೆ ಅವರು. ಸರ್, ದೇಶಕ್ಕೆ ಪ್ರಧಾನ ಮಂತ್ರಿ ಯಾರಾಗ್ಬೇಕು ಅಂತೀರಾ? ಅದೇ ಕಾಂಗ್ರೆಸ್ನವರೇ ಆಗ್ಬೇಕು. ಯಾರ ಪ್ರಿಯಾಂಕಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಅವರು ಬುಡ್ದಾಗೆ ಯಾರನ್ನ ಆಗಲಿ ಅಷ್ಟೇ. ಸರಿ ಸರ್, ಈಗ ರಾಜ್ಯ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದ್ಯಾ ಹೇಗೆ? ಇವಾಗ ಸಿದ್ದರಾಮಯ್ಯ ಎಲ್ಲ ಮಾಡ್ತಾನೆ ಅಲ್ಲ, ಅವ್ರು ಹೇಳ್ದಂಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಏನು 5 ಗ್ಯಾರಂಟಿಗಳನ್ನ ಕೊಟ್ರು, ಉಚಿತ ಗ್ಯಾರಂಟಿ, ಅದೆಲ್ಲ ತಲುಪ್ತಾ ಇದೆಯಾ ಸರ್? ಹೇಗೆ ತಲುಪ್ತಾ ಐತೆ ಸರ್? ಎಲ್ಲ ತಲುಪ್ತಾ ಐತೆ. ಕರೆಂಟ್ ಬಿಲ್ ಫ್ರೀ 2000 ಬರ್ತಾ ಇದೆ ಮನೆಗಳಿಗ. ಎಲ್ಲ ಅವ್ರು ಮಾಡಿದ್ದೆಲ್ಲ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಐತೆ. ಅನುಕೂಲ ಇದೆ, ಒಟ್ಟಾರೆ ಅನುಕೂಲ ಐತೆ ಸರ್. ಅಷ್ಟೇ ಸರ್ ನಾವ್ ಹೇಳೋದು. ಎಸ್ ವೀಕ್ಷಕರೇ, ಇದು ಕಂಬಳಿಪುರ ಗ್ರಾಮಸ್ಥರ ಮಾತು. ಇದು ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ. ಕ್ಯಾಮರಾ ಪರ್ಸನ್ ಶಶಿಕುಮಾರ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು. ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.